Hello students, this is Trilok from Akshara Tutorials. In this channel you can watch science and maths videos from 8th standard to 10th standard. It is your channel. Please subscribe to your channel and share it with your friends. There are certain rules to give symbol. ಓಕೆನಾ? ಹೇಗೆ ಸಿಕ್ತ ಹಾಗೆ ಕೊಡ್ಲಿಕ್ಕೆ ಬರಲ್ಲ ಸಿಂಬಲ್ಸ್. ಏನು ಯು ಶುಡ್ ರಿಮೆಂಬರ್ ದ ಸಿಂಬಲ್ಸ್ನ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ? ನೀಡ್ ನಾಟ್ ಟು ರಿಮೆಂಬರ್ ಆಲ್ ದ ಸಿಂಬಲ್ಸ್. ಇಫ್ ಯು ಆರ್ ಏಬಲ್ ಟು ರಿಮೆಂಬರ್, ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಅದರ್ವೈಸ್ ಅಟ್ ಲೀಸ್ಟ್ ಫಾರ್ ಫ್ಯೂ ಎಲಿಮೆಂಟ್ಸ್ ಫಾರ್ ಯುವರ್ ಲೆವೆಲ್, ಇಟ್ is better to remember the symbols. You must remember the symbol, not better, you must remember the symbols. ಓಕೆನಾ? ಹಾಗಿದ್ರೆ ರೂಲ್ಸ್ ಏನೇನು? ಇಟ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್. ಹೈಡ್ರೋಜನ್ ಸ್ಮಾಲ್ ಹೆಚ್ ಬರೀತು ಅಂತಂದ್ರೆ ಇಟ್ ಈಸ್ ರಾಂಗ್. ಇಟ್ ಶುಡ್ ಬಿ ದ ಅಪ್ಪರ್ ಕೇಸ್. ಓಕೆನಾ? ಕ್ಯಾಪಿಟಲ್ ಲೆಟರೇ ಬರಿಬೇಕು ಯಾವಾಗಲೂ ಕೂಡ. ಹೈಡ್ರೋಜನ್. ಓಕೆನಾ? ಅಂದ್ರೆ ಸ್ಟಾರ್ಟಿಂಗ್ ಲೆಟರ್ನ ತಗೊಳ್ತೀವಿ ನಾವು. ಓಕೆನಾ? ಎಲ್ಲ ಇದಕ್ಕೂ ಕೂಡ ಸೇಮ್ ಇದೇ ರೂಲ್ ಅಪ್ಲೈ ಆಗಲ್ಲ, ಕೆಲವೊಂದಕ್ಕೆ ಚೇಂಜ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಹೀಲಿಯಂ ಏನ್ ಮಾಡ್ತೀವಿ, ಎರಡು ಲೆಟರ್ನ ತಗೊಳ್ತೀವಿ. ಸ್ಟಾರ್ಟಿಂಗ್ ಎರಡು ಲೆಟರ್ನ ತಗೊಳ್ತೀವಿ. ಆ ಥರ ಎರಡು ಲೆಟರ್ ಬಂದಾಗ ಏನಾಗುತ್ತೆ, ಫಸ್ಟ್ ಲೆಟರ್ ಶುಡ್ ಬಿ ಇನ್ ಕ್ಯಾಪಿಟಲ್ ಆ್ಯಂಡ್ ಸೆಕೆಂಡ್ ಒನ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್. ಓಕೆನಾ? ಸೆಕೆಂಡ್ ಒನ್ ಸ್ಮಾಲ್ ಲೆಟರ್ ಇರಬೇಕು. ನೀವು ಕ್ಯಾಪಿಟಲ್ ಹೆಚ್ ಕ್ಯಾಪಿಟಲ್ ಇ ಬರೀತು ಅಂತಂದ್ರೆ ಇಟ್ ಈಸ್ ರಾಂಗ್ ಆಗುತ್ತೆ. ಓಕೆನಾ? ಯಾತಕ್ಕೆ ಅಂತ ಅಂದ್ರೆ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ಕೋಬಾಲ್ಟ್ ಬರುತ್ತೆ. ಎಲ್ಲಿದೆ? ಓಕೆ, ಕೋಬಾಲ್ಟ್ ಸಿಂಬಲ್ ಈಸ್ ಕ್ಯಾಪಿಟಲ್ ಸಿ ಸ್ಮಾಲ್ ಓ ಬರಿಬೇಕು. ನೀವು ಎರಡೂ ಕೂಡ ಕ್ಯಾಪಿಟಲ್ ಬರೆದ್ರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಕಾರ್ಬನ್ ಮಾನಾಕ್ಸೈಡ್. ಓಕೆನಾ? ಕಾಂಪೌಂಡ್ ಆಗಿ ಹೋಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ, ಕೋಬಾಲ್ಟ್ ಆಗಲ್ಲ. ಹಾಗಾಗಿ ಫಸ್ಟ್ ಲೆಟರ್ ಶುಡ್ ಬಿ ಇನ್ ಕ್ಯಾಪಿಟಲ್ ಅಂಡ್ ಸೆಕೆಂಡ್ ಒನ್ ಶುಡ್ ಬಿ ಇನ್ ಸ್ಮಾಲ್. ಕೆಲವೊಂದು ಎಲಿಮೆಂಟ್ಸ್ ಏನಾಗುತ್ತೆ, ಕೆಲವೊಂದು ಎಲಿಮೆಂಟ್ಸು ವಿ ಗಿವ್ ಲ್ಯಾಟಿನ್ ನೇಮ್ನ ಕನ್ಸಿಡರ್ ಮಾಡ್ತೀವಿ. ಈಗ ಸೇ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ. ಪೊಟ್ಯಾಷಿಯಂಗೆ ಪಿ ಬರ್ಬೇಕಿತ್ತಲ್ವಾ? ಸಿಂಬಲ್ ಏನ್ ಬರಿತೀವಿ ನಾವು? ಕೆ ಬರಿತೀವಿ. ರೀಸನ್ ಏನಂತ ಅಂದ್ರೆ, ಇಟ್ಸ್ ಲ್ಯಾಟಿನ್ ನೇಮ್ ಈಸ್ ಕೇಲಿಯಂ. ಹಾಗಾಗಿ ವಿ ರೈಟ್ ಕೆ. ಓಕೆನಾ? ಅದೇ ತರ ಐರನ್ ತಗೊಂತು ಅಂತ ಅಂದ್ರೆ, ಐರನ್ ಏನ್ ಬರಿಬೇಕಾಯ್ತು? ಐ ಬರಿಬೇಕಾಯ್ತು. ನಾವೇನ್ ಬರಿತೀವಿ? ಎಫ್ ಇ ಬರಿತೀವಿ. ರೀಸನ್ ಏನು ಅಂತಂದ್ರೆ, ಇಟ್ ಇಸ್ ಫೆರ್ರಮ್. ಇಟ್ಸ್ ಲ್ಯಾಟಿನ್ ನೇಮ್ ಈಸ್ ಫೆರ್ರಮ್. ಹಾಗಾಗಿ ಎಫ್ ಇ ಬರಿತೀವಿ. ಅದೇ ರೀತಿ ಕಾಪರ್, ಸಿ ಯು ಬರಿತೀವಿ. ಏನೋ ಯಾತಕ್ಕೆ ಅಂತಂದ್ರೆ, ಇಟ್ಸ್ ಲ್ಯಾಟಿನ್ ನೇಮ್ ಈಸ್ ಕ್ಯುಪ್ರಮ್. ಹೋಮೋನ್ಯೂಕ್ಲಿಯರ್ ನೋಡಿದ್ವಿ, ಹೆಟ್ರೋನ್ಯೂಕ್ಲಿಯರ್ ಇದನ್ನ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಅದನ್ನ ಹೋಮೋನ್ಯೂಕ್ಲಿಯರ್ನ ಎಲಿಮೆಂಟ್ಸ್ ಅಂತ ಹೇಳಿದ್ವಿ. ಹೋಮೋ ನ್ಯೂಕ್ಲಿಯರ್ ಅಥವಾ ಎಲಿಮೆಂಟ್ಸ್. ಇಲ್ಲೇನಾಗುತ್ತೆ, ಇಟ್ ಈಸ್ ಮೇಡ್ ಅಪ್ ಆಫ್ ಸೇಮ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್. ಕರೆಕ್ಟ್ ಅಲ್ವಾ? ಆದ್ರೆ ಇಲ್ಲೇನಾಗುತ್ತೆ, ಹೆಟ್ರೋನ್ಯೂಕ್ಲಿಯರ್ ಅಥವಾ ಕಾಂಪೌಂಡ್ ಅಲ್ಲಿ ವಿ ಗೆಟ್ ಕಾರ್ಬನ್ ಆಟಮ್ ಅಂಡ್ ಆಕ್ಸಿಜನ್ ಮಾಲಿಕ್ಯೂಲ್. ಕಾರ್ಬನ್ ಮತ್ತೆ ಆಕ್ಸಿಜನ್ ಸಿಗುತ್ತೆ. ಅದೇ ರೀತಿ ನೈಟ್ರೋಜನ್ ಡೈಆಕ್ಸೈಡ್ NO2. ಓಕೆನಾ? ಡಿಫ್ರೆಂಟ್ ಟೈಪ್ ಆಫ್ ಆಟಮ್ಸ್ ಅಥವಾ ಎಲಿಮೆಂಟ್ಸ್ ಇಂದ ಆಗಿರುತ್ತೆ. ಯಾವುದು? ಕಾಂಪೌಂಡ್ಸ್. ಟೈಪ್ಸ್ ಆಫ್ ಬಾಂಡ್ಸ್. ಕೆಮಿಕಲಿ ಬಾಂಡೆಡ್ ಅಂತ ಹೇಳಿದ್ವಿ.
ಕರೆಕ್ಟ್ ಅಲ್ವಾ? ಈಗ 2 ಆಟಮ್ ಬಾಂಡ್ ಆಗಬೇಕು. ಹೇಗೆ ಬಾಂಡ್ ಆಗುತ್ತವೆ? ದೇ ಆರ್ ಕೆಮಿಕಲಿ ಬಾಂಡೆಡ್. ಈಗ ನಾವು ಏನು 2 ಆರ್ಟಿಕಲ್ ಇದೆ. ಹೇಗೆ ಬಾಂಡ್ ಮಾಡ್ತೀವಿ? ಫೆವಿಕಾಲ್ ತಪ್ಪಿದ್ರೆ ಗ್ಲೂ ಏನಾದರೂ ಯೂಸ್ ಮಾಡಿ ಬಾಂಡ್ ಮಾಡ್ತೀವಲ್ವಾ? ಅದೇ ರೀತಿ ಆಟಮ್ಸ್ ಹೇಗೆ ಬಾಂಡ್ ಆಗುತ್ತವೆ? ಆ್ಯಕ್ಚುಲಿ 4 ಟೈಪ್ಸ್ ಆಫ್ ಬಾಂಡಿಂಗ್ ಬರುತ್ತೆ. ಆದರೆ ನಿಮ್ಮ ಏನು ಅಕಾಡೆಮಿಕ್ ಲೆವೆಲ್‌ಗೆ ಯು ಶುಡ್ ರಿಮೆಂಬರ್ 2 ಟೈಪ್ಸ್. 2 ಟೈಪ್‌ನ ನೆನಪಲ್ಲಿಟ್ಕೋಬೇಕಾಗುತ್ತೆ. ಒನ್ ಈಸ್ ಅಯಾನಿಕ್ ಬಾಂಡ್ ಇನ್ವಾಲ್ವ್ಸ್ ಎ ಟ್ರಾನ್ಸ್ಫರ್ ಆಫ್ ಆನ್ ಎಲೆಕ್ಟ್ರಾನ್. ಸೊ ಒನ್ ಆಟಮ್ ಗೇನ್ಸ್ ಆನ್ ಎಲೆಕ್ಟ್ರಾನ್ ವೈಲ್ ಒನ್ ಆಟಮ್ ಲೂಸಸ್ ಆನ್ ಎಲೆಕ್ಟ್ರಾನ್ಸ್. ಆವಾಗಲೇ ನೋಡಿದ ಹಾಗೇನೆ ಯಾವುದೇ ಒಂದು ಆಟಮ್ ತೊಗೊಂಡ್ರು ಕೂಡ ಏನಾಗುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಕರೆಕ್ಟ್ ಅಲ್ವಾ? ಹಾಗಿದ್ರೆ ವೈ ಡು ದೇ ಲೂಸ್ ಎಲೆಕ್ಟ್ರಾನ್ ಆರ್ ಗೇನ್ ಎಲೆಕ್ಟ್ರಾನ್? ಪ್ರೋಟಾನ್ನ ಲೂಸ್ ಮಾಡಲ್ಲ, ಗೇನ್ ಮಾಡಲ್ಲ. ಬಿಕಾಸ್ ವಿ ಕಾಂಟ್ ಆಲ್ಟರ್ ದ ನಂಬರ್ ಆಫ್ ಪ್ರೋಟಾನ್ಸ್. ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಮಾತ್ರ ಏನಾಗುತ್ತೆ ಆ್ಯಡ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು. ಆಟೋಮೆಟಿಕಲಿ ಇದಾಗುತ್ತೆ. ಯಾತಕ್ಕಾಗುತ್ತೆ? ವೈ ಡು ದೇ ಲೂಸ್ ಎಲೆಕ್ಟ್ರಾನ್ ಆರ್ ಗೇನ್ ಎಲೆಕ್ಟ್ರಾನ್? ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ಆಟಮ್ ತೊಗೊಂಡ್ರು ಕೂಡ ಇದು ನ್ಯೂಕ್ಲಿಯಸ್. ಓಕೆನಾ? these two are let us say these two are energy levels. ಓಕೆನಾ? ಯಾವುದೇ ಒಂದು ಆಟಮ್ ಆದ್ರೂ ಕೂಡ they tend to attain octet, they tend to become ಸ್ಟೇಬಲ್ ಆಗೋದಕ್ಕೆ ಇಷ್ಟಪಡುತ್ತೆ. ಓಕೆನಾ? ಸ್ಟೇಬಲ್ ಆಗೋದು ಅಂತ ಅಂದ್ರೇನು? they want to attain octet structure or to have full electrons in valence shell ಅಂತ ಅಂದ್ರೇನು? ಓಕೆನಾ? ಇಲ್ಲೇನಾಗುತ್ತೆ ಅಂತಂದ್ರೆ ಈಚ್ ಶೆಲ್ ಹ್ಯಾಸ್ ಇಟ್ಸ್ ಓನ್ ಕೆಪಾಸಿಟಿ. ಓಕೆನಾ? ಪ್ರತಿಯೊಂದು ಶೆಲ್ಲಲ್ಲೂ ಕೂಡ ಏನೋ ಇಷ್ಟು ಎಲೆಕ್ಟ್ರಾನ್ನ ಅಕಾಮಡೇಟ್ ಮಾಡ್ಬೋದು ಅಂತ ಇರುತ್ತೆ ಅದ್ರ ಕೆಪಾಸಿಟಿ. ಓಕೆನಾ? ಇದು ಫಸ್ಟ್ ಶೆಲ್ ಅಂತ ಹೇಳ್ತೀವಿ. ದೇ ಆರ್ ರೆಪ್ರೆಸೆಂಟೆಡ್ ಬೈ KLMN. ಓಕೆನಾ? ಇದನ್ನ ಕೆ ಶೆಲ್ ಅಂತ ಹೇಳ್ತೀವಿ. ಎನ್ ಹೀಗೆ ಹೋಗುತ್ತೆ. ಓಕೆನಾ? MN. ಓಕೆನಾ? ಯಾವುದೇ ಒಂದು ಶೆಲ್ದು ಕೆಪಾಸಿಟಿನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ವಿ ಹ್ಯಾವ್ ಎ ಫಾರ್ಮುಲಾ 2n². ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಎ ಶೆಲ್ ಟು ಅಕಾಮಡೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಫಸ್ಟ್ ಶೆಲ್ ತಗೋತು, ಕೆ ಶೆಲ್ ತಗೊಂತು ಅಂತ ಅಂದರೆ ಎನ್ ವ್ಯಾಲ್ಯೂ 1. ಫಸ್ಟ್ ಶೆಲ್ ಅಲ್ವಾ, ಹಾಗಾಗಿ ಎನ್ ವ್ಯಾಲ್ಯೂ 1 ಇರುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ನ ಅಕಾಮಡೇಟ್ ಮಾಡ್ಬೋದು ಫಸ್ಟ್ ಶೆಲ್ಲಲ್ಲಿ? 2 × 1² ಎಷ್ಟಾಗುತ್ತೆ? 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ. ಸೆಕೆಂಡ್ ಶೆಲ್ ಎಲ್ ಶೆಲ್ಗೆ ಬಂತು ಅಂತ ಅಂದರೆ ಎನ್ ವ್ಯಾಲ್ಯೂ 2. 2 × 2² ಎಷ್ಟಾಗುತ್ತೆ? ಇಟ್ ಈಸ್ 2 2 ಸ 4, 4 2 ಸ 8 ಹೀಗೆ ಹೋಗುತ್ತೆ. ಹಾಗಾಗಿ ಒಂದು ಇದ್ರದ್ದು ಈಗ ಸೇ ಫಾರ್ ಎಕ್ಸಾಂಪಲ್ ಇದು ಒಂದೇ ಶೆಲ್ ಇದೆ, ಸಮ್ ಎಕ್ಸ್ ಎಲಿಮೆಂಟ್ ಅಂತ ಇಟ್ಕೊಳ್ಳೋಣ. ಒಂದೇ ಶೆಲ್ ಇದೆ ಅಂತ ಅಂದರೆ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ಇದು ಅಕಾಮಡೇಟ್ ಮಾಡ್ಬೋದು. 2 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಆಯಿತು ಅಂತ ಅಂದರೆ ಇಟ್ ಈಸ್ ಸೆಟ್ ಟು ಬಿ ಸ್ಟೇಬಲ್. If you take example of helium, let me show some examples. Helium, what is its atomic number? It is 2. That means number of protons is equal to 2. ಹಾಗಾಗಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಎಷ್ಟಿರುತ್ತೆ? 2 ಇರುತ್ತೆ. ಆಟಮ್ ನೋಡ್ತು ಅಂತ ಅಂದರೆ ಒಂದು ಶೆಲ್ ಮಾತ್ರ ಇರುತ್ತೆ. ಯಾತಕ್ಕೆ? ಈ 2 ಎಲೆಕ್ಟ್ರಾನ್ಸ್ ಇಲ್ಲೇ ಅಕಾಮಡೇಟ್ ಮಾಡಿಬಿಡ್ತಾರೆ. ಓಕೆನಾ? ದಿಸ್ ಈಸ್ ಸೆಟ್ ಟು ಬಿ ಸ್ಟೇಬಲ್ ಎಲಿಮೆಂಟ್. ಯಾತಕ್ಕೆ ಅಂತಂದ್ರೆ ಇದ್ರ ಕೆಪಾಸಿಟಿನೇ 2,
ಹಾಗಾಗಿ 2 ಕೂಡ ಎಲೆಕ್ಟ್ರಾನ್ಸು ಫಿಲ್ ಆಗಿದೆ. ಹಾಗಾಗಿ ಇಟ್ ಈಸ್ ಸೆಡ್ ಟು ಬಿ ಸ್ಟೇಬಲ್. ಅದೇ ಹೈಡ್ರೋಜನ್ ತಗೊಂತು ಅಂತಂದ್ರೆ, ಇಫ್ ಯು ಟೇಕ್ ಎಕ್ಸಾಂಪಲ್ ಆಫ್ ಹೈಡ್ರೋಜನ್, ಎಷ್ಟಿದೆ? ಅಟಾಮಿಕ್ ನಂಬರ್ 1 ಅಂತ ಅಂದ್ರೆ ಏನಿದೆ? ಇಲ್ಲಿ ಕೆಪಾಸಿಟಿ ಈ ಶೆಲ್ದು 2 ಇದೆ, ಆದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 ಮಾತ್ರ ಎಲೆಕ್ಟ್ರಾನ್ ಇದೆ. ಹಾಗಾಗಿ ಇದರ್ ಇಟ್ ಹ್ಯಾಸ್ ಟು ಗೇನ್ 1 ಎಲೆಕ್ಟ್ರಾನ್ ಆರ್ ಲೂಸ್ 1 ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಸ್ ಇನ್ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂತ ಅಂದ್ರೆ ಅದನ್ನ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಈ ಆಟಮ್ ತಗೊಂತು ಅಂತಂದ್ರೆ ದಿಸ್ ಇಸ್ ದ ವೇಲೆನ್ಸ್ ಶೆಲ್. ಕೆಪಾಸಿಟಿ ಜಾಸ್ತಿ ಇರ್ಬೋದು, ಓಕೆನಾ? 8 ಗಿಂತನೂ ಜಾಸ್ತಿ ಇರ್ಬೋದು, ಬಟ್ 2 4 6 8, ಓಕೆನಾ? ಈ ವೇಲೆನ್ಸ್ ಶೆಲ್ ಅಲ್ಲಿ ಇಫ್ ಯು ಹ್ಯಾವ್ 8 ಎಲೆಕ್ಟ್ರಾನ್ಸ್ ದೆನ್ ಇಟ್ ಇಸ್ ಸೆಡ್ ಟು ಬಿ ಸ್ಟೇಬಲ್. ಇದನ್ನ ಸ್ಟೇಬಲ್ ಅಂತ ಹೇಳ್ತೀವಿ, 8 ಎಲೆಕ್ಟ್ರಾನ್ಸ್ ಇದ್ರೆ. ಹಾಗಾಗಿ ಏನ್ ಮಾಡುತ್ತೆ? ಲೆಟ್ us see some examples. If you see here, sodium, it has 3 shells, okay, KLM. In the outermost shell, valence shell, it has only 1 electron. 1 electron ಇದೆ. ಆಕ್ಟೇಟ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಇದರ್ ಇಟ್ ಹ್ಯಾಸ್ ಟು ರಿಸೀವ್ 7 electrons or else it has to lose this electron. ಈ ಎಲೆಕ್ಟ್ರಾನ್ ಬಿಟ್ಕೊಡ್ಬೇಕು, ತಪ್ಪಿದ್ರೆ 7 ಎಲೆಕ್ಟ್ರಾನ್ಸ್ನ ಬೇರೆ ಕಡೆಯಿಂದ ತಗೋಬೇಕು. ವಿಚ್ ಒನ್ ಈಸ್ ಈಸಿಯರ್? ಲೂಸಿಂಗ್ ದಿಸ್ 1 ಎಲೆಕ್ಟ್ರಾನ್, ದೆನ್ ದಿಸ್ ವೋಂಟ್ ಬಿ ದೇರ್. ಈ ಶೆಲ್ ಇರಲ್ಲ. ಹಾಗಾಗಿ ಏನಾಗುತ್ತೆ? ಇದು 2 ಶೆಲ್ ಅಲ್ಲಿ ಇದು ವೇಲೆನ್ಸ್ ಶೆಲ್ ಆಗುತ್ತೆ. ಆವಾಗ ಆಲ್ರೆಡಿ ವಿ ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇನ್ ದಿಸ್ ವೇಲೆನ್ಸ್ ಶೆಲ್, ಓಕೆನಾ? ಅದೇ ರೀತಿ ಕ್ಲೋರಿನ್ 3 ಶೆಲ್ಸ್ ಇದೆ, ಕರೆಕ್ಟ್ ಅಲ್ವಾ? ಆದ್ರೆ ವೇಲೆನ್ಸ್ ಶೆಲ್ ಅಲ್ಲಿ ಏನಾಗಿದೆ? ವಿ ಹ್ಯಾವ್ 7 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಟು ಬಿಕಮ್ ಆಕ್ಟೇಟ್ ಸ್ಟ್ರಕ್ಚರ್, ಟು ಬಿಕಮ್ ಸ್ಟೇಬಲ್, ಇದರ್ ಇಟ್ ಹ್ಯಾಸ್ ಟು ಲೂಸ್ 7 ಎಲೆಕ್ಟ್ರಾನ್ಸ್ ಆರ್ ಗೇನ್ 1 ಎಲೆಕ್ಟ್ರಾನ್, ಓಕೆನಾ? 1 ಎಲೆಕ್ಟ್ರಾನ್ ಗೇನ್ ಮಾಡ್ಕೋಬೇಕು, ತಪ್ಪಿದ್ರೆ 7 ಎಲೆಕ್ಟ್ರಾನ್ಸ್ ನ ಲೂಸ್ ಮಾಡ್ಕೋಬೇಕು. ವಿಚ್ ಒನ್ ಈಸ್ ಈಸಿಯರ್? ಗೇನಿಂಗ್ 1 ಎಲೆಕ್ಟ್ರಾನ್ ಈಸ್ ಈಸಿಯರ್. ಹಾಗಾಗಿ ಏನ್ ಮಾಡುತ್ತೆ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಏನಾಗುತ್ತೆ? ಇಲ್ಲಿ ಇದು 1 ಎಲೆಕ್ಟ್ರಾನ್ ನ ಇದಕ್ಕೆ ಕೊಡುತ್ತೆ, ಇದು ಕ್ಲೋರಿನ್ ಇದರಿಂದ 1 ಎಲೆಕ್ಟ್ರಾನ್ ತಗೊಳುತ್ತೆ. ಅಷ್ಟಕ್ಕೆ ಮುಗಿಯುತ್ತಾ? ನೋ. ಏನಾಗುತ್ತೆ? ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇದ್ದಂತ ಆಟಮ್ ಏನಾಗೋಗುತ್ತೆ? ಇಟ್ ವಿಲ್ ಬಿಕಮ್ ಅಯಾನ್ ಆಗೋಗುತ್ತೆ. ಹಾಗಾಗಿ ಏನಾಗುತ್ತೆ? ಯಾತಕ್ಕೆ ಅಂತಂದ್ರೆ ಮುಂಚೆ ಹೇಗಿತ್ತು? ಸೋಡಿಯಂದು ತಗೊಂತು ಅಂತ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಸೋಡಿಯಂ ತಗೊಂತು ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ 2 8 10 11 ಇದೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ 11 ಇರುತ್ತೆ, ಓಕೆನಾ? ಇನಿಷಿಯಲಿ ವೆನ್ ಎವರ್ ಇಟ್ ಈಸ್ ಆಟಮ್. ಅದೇ ರೀತಿ ಕ್ಲೋರಿನ್ ತಗೊಂತು ಅಂತ ಅಂದ್ರೆ ಇನಿಷಿಯಲಿ ಎಷ್ಟಿದೆ? 2 10 17. ನಂಬರ್ ಆಫ್ ಪ್ರೋಟಾನ್ಸ್ 17 ಇದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ 17 ಇದೆ. ಹಾಗಾಗಿ ನೆಟ್ ಚಾರ್ಜ್ ಏನಿದೆ? 0 ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ 1 ಎಲೆಕ್ಟ್ರಾನ್ ಬಿಟ್ಕೊಟ್ಟ ಮೇಲೆ ಏನಾಗುತ್ತೆ? 1 ಎಲೆಕ್ಟ್ರಾನ್ ಬಿಟ್ಕೊಟ್ಟ ಮೇಲೆ ನಂಬರ್ ಆಫ್ ಪ್ರೋಟಾನ್ ಸೇಮ್ ಇರುತ್ತೆ, 11 ಇರುತ್ತೆ. ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? ಇನ್ಸ್ಟೆಡ್ ಆಫ್ 11 ಇಟ್ ಈಸ್ 10. ಹಾಗಾಗಿ ನೆಟ್ ಚಾರ್ಜ್ ಏನಾಗುತ್ತೆ? +1. ಸಿಮಿಲರ್ ವೇ ಇಲ್ಲೂ ಅಷ್ಟೇನೆ, ನಂಬರ್ ಆಫ್ ಪ್ರೋಟಾನ್ ಸೇಮ್ ಇರುತ್ತೆ 17. ಇಲ್ಲಿ -17 ಇದ್ದಿದ್ದು ಎಲೆಕ್ಟ್ರಾನ್ಸ್ ಇಲ್ಲಿಂದ ಸೋಡಿಯಂ ಇಂದ 1 ಎಲೆಕ್ಟ್ರಾನ್ ತಗೊಂಡಿದ್ರಿಂದ ಇಟ್ ವಿಲ್ ಬಿಕಮ್ -18. ಹಾಗಾಗಿ ಇಲ್ಲೇನಾಗುತ್ತೆ? ನೆಟ್ ಚಾರ್ಜ್ ಇಟ್ ಈಸ್ -1. ನೋ, ನಾವು it is no longer an atom. Now we can call this as ಅಯಾನ್ ಅಂತ ಹೇಳ್ಬೋದು. ಪ್ಲಸ್ ಇರೋದ್ರಿಂದ ನೆಟ್ ಚಾರ್ಜು ಇಟ್ ಈಸ್ ಕ್ಯಾಟಯಾನ್, ಇಲ್ಲಿ ಮೈನಸ್ ಇರೋದ್ರಿಂದ ನೆಟ್ ಚಾರ್ಜು ಇಟ್ ಈಸ್ ಆನಯಾನ್, ಓಕೆನಾ? ಹಾಗಾಗಿ ಇಲ್ಲೇನಾಗುತ್ತೆ? ಇದನ್ನ ಕ್ಲೋರಿನ್ ಅಂತ ಹೇಳಲ್ಲ, ಕ್ಲೋರಿನ್ ಅಯಾನ್ ಅಂತ ಹೇಳಲ್ಲ, ವಿ ಕಾಲ್ ಇಟ್ ಆಸ್ ಕ್ಲೋರೈಡ್ ಅಂತ ಹೇಳ್ತೀವಿ. ಕ್ಲೋರಿನ್ ಇನ್ ಅಯಾನಿಕ್ ಫಾರ್ಮ್ ಈಸ್ ಕಾಲ್ಡ್ ಕ್ಲೋರೈಡ್. ಅದೇ ರೀತಿ ಇಫ್ ಯು ಸಿ ಹಿಯರ್,
ಇಲ್ಲಿ ನೋಡ್ತು ಅಂತಂದರೆ ನಾನ್ ಮೆಟಲ್. ಕ್ಲೋರಿನ್ ನೋಡಿದ್ವಿ ಅಲ್ವಾ? ಅದೇ ರೀತಿ ಫ್ಲೂರಿನ್ನು ಅಯಾನಿಕ್ ಫಾರ್ಮಲ್ಲಿ ಏನಂತ ಹೇಳ್ತೀವಿ? ಫ್ಲೂರೈಡ್ ಅಂತ ಹೇಳ್ತೀವಿ. ಬ್ರೋಮಿನ್ ಇನ್ ಅಯಾನಿಕ್ ಫಾರ್ಮ್ ಬ್ರೋಮೈಡ್. ಅಯೋಡಿನ್ ಇನ್ ಅಯಾನಿಕ್ ಫಾರ್ಮ್ ಅಯೋಡೈಡ್. ಅದೇ ರೀತಿ ಆಕ್ಸಿಜನ್ ಇನ್ ಅಯಾನಿಕ್ ಫಾರ್ಮ್ ಆಕ್ಸೈಡ್. ನೈಟ್ರೋಜನ್ ಇನ್ ಅಯಾನಿಕ್ ಫಾರ್ಮ್ ನೈಟ್ರೈಡ್. ಓಕೆನಾ? ಹೀಗೆ ಹೇಳ್ತಾ ಹೋಗ್ತೀವಿ ಇನ್ ಅಯಾನಿಕ್ ಫಾರ್ಮ್. ಓಕೆ, ಇಲ್ಲೇನಾಯ್ತು? ಸೋಡಿಯಂ ಅಯಾನ್ ಇದೆ, ಕ್ಲೋರಿನ್ ಅಯಾನ್ ಇದೆ. ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಇವಾಗ ಏನಾಗುತ್ತೆ? ದೇ ಅಟ್ರಾಕ್ಟ್ ಈಚ್ ಅದರ್ because unlike charges they attract each other, so the chemical bond happens between sodium and chlorine. ಅದೇ ರೀತಿ ಮೆಗ್ನೀಷಿಯಂ ಆಕ್ಸೈಡ್ ಇರ್ಬೋದು. ಓಕೆನಾ? ಇಲ್ಲೇನಾಗುತ್ತೆ? 2 ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ. ಯಾವುದು? ಮೆಗ್ನೀಷಿಯಂ ಟು ಬಿಕಮ್ ಟು ಅಟೈನ್ ಆಕ್ಟೇಟ್ ಸ್ಟ್ರಕ್ಚರ್. ಆಕ್ಸಿಜನ್ ಏನು ಮಾಡುತ್ತೆ? ಇಟ್ ರಿಸೀವ್ಸ್ 2 ಎಲೆಕ್ಟ್ರಾನ್ಸ್. ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ಇಟ್ ಹ್ಯಾಪನ್ಸ್ ಅಟ್ ವೇಲೆನ್ಸ್ ಶೆಲ್ ಲೆವೆಲ್. ಓಕೆನಾ? ವೇಲೆನ್ಸ್ ಶೆಲ್ ಲೆವೆಲಲ್ಲಿ ಆಗುವಂಥದ್ದು. ಓಕೆನಾ? ಇಲ್ಲಿ +2 ಆಗುತ್ತೆ ಚಾರ್ಜ್, ಇದು -2 ಆಗುತ್ತೆ. ಹಾಗಾಗಿ ಸೊ ದೇ ಅಟ್ರಾಕ್ಟ್ ಈಚ್ ಅದರ್. ಹಾಗೆ ಲಿಥಿಯಂ ಫ್ಲೂರೈಡ್ ಇರ್ಬೋದು ಅಥವಾ ಲಿಥಿಯಂ ಸಲ್ಫೈಡ್ ಇರ್ಬೋದು. ಓಕೆನಾ? ಇಲ್ಲೇನಾಗುತ್ತೆ? ಇಲ್ಲಿ ಸಲ್ಫರ್ ಏನಿದೆ, ಸಲ್ಫರು ಇಟ್ ರಿಸೀವ್ಸ್ ಎಲೆಕ್ಟ್ರಾನ್ಸ್ ಫ್ರಮ್ 2 ಲಿಥಿಯಂ ಆಟಮ್ಸ್. 2 ಲಿಥಿಯಂ. ಯಾತಕ್ಕೆ ಅಂತಂದರೆ ಇದು ಆಕ್ಟೇಟ್ ಸ್ಟ್ರಕ್ಚರ್ ಅಟೈನ್ ಆಗಬೇಕು ಅಂತಂದರೆ ಇಟ್ ನೀಡ್ಸ್ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಬೇಕು. ಆದರೆ ಇಲ್ಲೇನಾಗುತ್ತೆ? ಲಿಥಿಯಂ ಆಟಮ್ ವೇಲೆನ್ಸ್ ಶೆಲ್ಲಲ್ಲಿ ಎಷ್ಟಿದೆ? 1 ಎಲೆಕ್ಟ್ರಾನ್ ಮಾತ್ರ ಇದೆ. ಹಾಗಾಗಿ 1 ಲಿಥಿಯಂ ಆಟಮ್ ಕ್ಯಾನ್ ಗಿವ್ ಓನ್ಲಿ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಮಾತ್ರ ಕೊಡ್ಬೋದು. ಸರ್ ಇಲ್ಲೊಂದು ಇದೆಯಲ್ಲ, ಇದನ್ನು ಕೊಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ ಇಲ್ಲೇನಾಗುತ್ತೆ? ಇಲ್ಲಿ ಆಲ್ರೆಡಿ ಏನೋ ಸ್ಟೇಬಲ್ ಇದೆ. ಯಾತಕ್ಕೆ ಅಂತಂದರೆ ಇದ್ರ ಕೆಪಾಸಿಟಿ ಎಷ್ಟು? 2. ಇಟ್ ಕ್ಯಾನ್ ಅಕಾಮಡೇಟ್ 2 ಎಲೆಕ್ಟ್ರಾನ್ಸ್. 2 ಆಲ್ರೆಡಿ ಅಟೈನ್